عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة الفريسة زيد عليها شوي عندي بيزة حق المحتر اللي نعرفه صيده سويلي وقفة دانا هيبة عيل سوي رقصة بياض يبلي واحد كرك يلا بياض طق سيارة بوليس يلا سولي رقصة ثانية رقصة البطريق ولا ستة في مان يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. حلو زين مكانه حلو ديكوريشن ماله حلو سولي رقصة المارشميلو ربعناها فوق كله كامل كيلو رفيجك طايح كتفه كان يهزه هز جاي من زامه والليل مبيش في عبوري يا ودل لان احنا شايلين هالليلة يوبا شيل. اقول عطني رقصة طقلي صرناي اقول عطني رقصة كلمة تاي اقول سولي رقصة هلو قلباي زيد لي شكر وايد وانا اشرب لي جاي يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. ಈ ಸಂದರ್ಭದಲ್ಲಿ ಸ್ವಲ್ಪ 10 ನಿಮಿಷ ಸಹಕಾರ ಮಾಡಿ ಸತ್ಯವೇದದಲ್ಲಿ ನೋಡ್ತೇವೆ ಶಾಲೆಯ ಮಹತ್ವ ಏನಾಗಿದೆ ಮಕ್ಕಳ ವಿಷಯದಲ್ಲಾಗಲಿ ಹಿರಿಯರ ವಿಷಯದಲ್ಲಾಗಲಿ ಅದರ ಬೈಬಲ್ ಇವತ್ತಿನ ದಿವಸ ಅದರ ವಿಷಯದಲ್ಲಿ ಮಾತಾಡುವಂಥದ್ದಾಗಿದೆ. ಅದರ ವಿಷಯದಲ್ಲಿ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯ ವಚನದ ಮೂಲಕವಾಗಿ ನಮ್ಮ ಗಮನ ಕೊಡೋಣ. ಸೊ ದೇವರ ಆತ್ಮ ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ಒಂದು ನಿಮಿಷ ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ಒಂದು 10 ನಿಮಿಷ ದೇವರ ವಚನದ ಕಡೆಗೆ ನಾವು ಹೋಗೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಂಥ ಹೊತ್ತಿನಲ್ಲಿ ಜಯಪ್ರಕಾಶ್ವರರ ಮುಂದೆ ಬಂದು ಒಂದು ವಚನ ಓದಲಿಕ್ಕಿದ್ದಾರೆ. ನಾವು ಈ ಸಂದರ್ಭದಲ್ಲಿ ದೇವರ ಒಂದು ವಚನದ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣ. ದೇವರ ಆತ್ಮ ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ನಮ್ಮ ಕಣ್ಣುಗಳು ಮುಚ್ಚಿಕೊಳ್ಳುವ ನಾವು ಪ್ರಾರ್ಥನೆ ಮಾಡುವ. ಪರಲೋಕ ಭೂಲೋಕ ಆಳಿಕೊಳ್ಳುವಂತಕ್ಕಂಥ ನಮ್ಮನ್ನು ಪ್ರತ್ಯೇಕವಾಗಿ ಪ್ರೀತಿ ಮಾಡಿ ನಿನ್ನ ಮಹಿಮೆಗಾಗಿ ನಡೆಸಿರುವಂಥ ಸಮಯಕ್ಕಾಗಿ ಈ ಸುಂದರವಾಗಿರುವಂಥ ಸಮಯ ವಿಶೇಷವಾಗಿ ಪ್ರಿಯ ಕಲ್ವಡಿ ಅಮ್ಮನವರ ಜೀವಿತದಲ್ಲಿ ಮಕ್ಕಳ ಜೀವಿತದಲ್ಲಿ ನಮ್ಮ ಮಾತ್ರವಲ್ಲದೆ ಮೊಮ್ಮಗನ ರಾಜ್ಕುಮಾರ್ ಮಗನ ಜೀವಿತದಲ್ಲಿ ಇವತ್ತು ಒಳ್ಳೆಯರಿಗೆ ಕೃತಜ್ಞತೆ ಹೇಳುವ ಹಾಗೆ ಇಂಥ ಒಂದು ಸಮಯ ತೆಗೆದುಕೊಂಡಿರುವಾಗ ಇದರಂಗವಾಗಿ ಸೇರಿಕೊಂಡಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಆಶೀರ್ವಾದ ಮಾಡು ಮತ್ತು ಇವತ್ತಿನ ದಿವಸ ನೀವು ಪರಿಶುದ್ಧ ಸ್ವಲ್ಪ ಸಮಯ ನಿನ್ನ ವಾಕ್ಯದ ಕಡೆಗೆ ನಾವು ಸಮಯ ಕೊಡಲಿದ್ದೇವೆ. ನೀವು ನಮ್ಮೊಂದಿಗೆ ಮಾತಾಡಿ ಮಹಿಮೆ ಹೊಂದಬೇಕಾಗಿ ಯೇಸುವಿನ ವಂದನೆಯನ್ನು ಬಿಡ್ತೀವಿ.
ಆಮೆನ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವರ ವಚನಗಳಿಗೆ ಹೇಳುವುದಾಗಿದೆ. ಮೊರ್ದೆಕೈಯಾದರೂ ನೀಲ ಶುಭ್ರ ವರ್ಣಗಳುಳ್ಳ ರಾಜ್ಯ ವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣನಾದ ಶಾಲವನ್ನು ಹೊತ್ತು ರಾಜರ ಸನ್ನಿಧಿಯಿಂದ ಹೊರಟನು. ಶೂಷಣ ಪಟ್ಟಣದಲ್ಲಿ ಸಂತೋಷದ ಆರ್ಭಟವು ಕೇಳಿಸಿತು ಎಂಬುವರು ಓದಲ್ಪಟ್ಟಿರುವುದರಲ್ಲಿ ವಾಕ್ಯವು ನಮ್ಮೆಲ್ಲರ ಆತ್ಮೀಯರಾಗಿ ಆಶೀರ್ವದಿಸಿತು. ಕರ್ತನಲ್ಲಿ ಪ್ರಿಯರೇ, ಮೊದಲನೇ ಎಸ್ತೇರ ಪುಸ್ತಕ ಅದು ನೋಡ್ತೇವೆ 8ನೇ ಅಧ್ಯಾಯ 15ನೇ ವಚನ ಒಂದು ಭಾಗ. ಅಲ್ಲಿ ಒಂದು ಒಳ್ಳೆ ದೇವರಿಗೆ ಸಂಬಂಧಪಡುವಂಥ ವ್ಯಕ್ತಿಗೆ ನಾವು ನೋಡ್ತೇವೆ. ಆತನ ಹೆಸರನ್ನು ನೋಡ್ತೇವೆ. ದೇವರ ಒಂದು ಸನ್ನಿಧಾನದಲ್ಲಿ ಮೊರ್ದೆಕೈ ಎಂಬುದಾಗಿದೆ. ಈ ಒಂದು ಮೊರ್ದೆಕೈ ಯಾರಾಗಿದ್ದೀವಿ? ಇಸ್ರಾಯೇಲರಲ್ಲಿ ಯಹೂದಿ ಜನಗಳಲ್ಲಿ ಒಂದು ಒಳ್ಳೆ ಪ್ರಾರ್ಥನೆ ಮಾಡುವಂಥ ಒಬ್ಬ ವ್ಯಕ್ತಿ. ಆದರೆ ಇವನ ಜೊತೆ ಇನ್ನೊಬ್ಬನಿಗೆ ನಾವು ನೋಡ್ತೇವೆ. ಆತನ ಹೆಸರು ಹಾಮಾನನು ಎಂಬುದಾಗಿ. ಈ ಒಂದು ಹಾಮಾನನು ಯಾರಾಗಿದ್ದರು ಗೊತ್ತಾ? ಸೊ ನಾವು ನೋಡ್ತೇವೆ, ದೇವರಿಗೆ ನಂಬಿರುವಂಥ ಜನಗಳಿಗೆ ವಿರುದ್ಧವಾಗಿ ಒಳಸಂಚು ಮಾಡುವಂತನಾಗಿದ್ದಾನೆ. ಆದರೆ ಸೊ ನಾವು ನೋಡ್ತೇವೆ, ಮೊರ್ದೆಕೈ ಆದರೂ ದೇವರ ಒಂದು ಪ್ರಾರ್ಥಿಸುವಂತನಾಗಿದ್ದಾನೆ. ಇಂಥ ಒಂದು ರೀತಿಯಿಂದ ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿರುವಾಗ ಸೊ ಒಂದು ದಿವಸ ನಾವು ನೋಡ್ತೇವೆ, ಈತನ ಒಂದು ಜೀವಿತದಲ್ಲಿ ನಡೆದಿರುವಂಥ ಒಂದು ಘಟನೆ ಯಾವ ರೀತಿಯಿಂದ ನಾವು ನೋಡ್ತೇವೆ. ಹಾಮಾನನು ಮತ್ತೆ ಅದರ ಜೊತೆ ನೋಡ್ತೇವೆ ಮೊರ್ದೆಕೈ, ಇವಿಬ್ಬರು ನೋಡ್ತೇವೆ ರಾಜನ ಕೈಯಲ್ಲಿ ಮುಕ್ತರಾಗಿರ್ತಾರೆ. ಆದರೆ ಒಂದು ದಿವಸ ನೋಡ್ತೇವೆ ರಾಜನಿಗೆ ಒಳಸಂಚು ಮಾಡಿ ಆತನಿಗೆ ಒಂದು ರೀತಿಯಿಂದ ಸಾಯಿಸಬೇಕೆಂಬುದಾಗಿ ಅಲ್ಲಿ ಇರುವಂಥ ಕೆಲವೊಂದು ಸಿಪಾಯಿಗಳು ಇಂಥ ಒಂದು ರೀತಿಯಿಂದ ವರ್ತನೆ ಮಾಡಿದಾಗ ಅದರ ಒಂದು ವಿಷಯ ನೋಡ್ತೇವೆ. ದೇವರಿಗೆ ನಂಬಿರುವಂಥ ಮೊರ್ದೆಕೈಗೆ ಗೊತ್ತಾಗುವಂಥದ್ದು ನೋಡ್ತೇವೆ. ಈ ಒಂದು ಮೊರ್ದೆಕೈಗೆ ಗೊತ್ತಾಗಿರುವಾಗ ಇದರ ಒಂದು ಒಳಸಂಚು ನೋಡ್ತೇವೆ ರಾಜನಿಗೆ ತಿಳಿಸಿರುವಾಗ ರಾಜನಿಗೆ ಗೊತ್ತಾಗ್ತದೆ ಇದು ಸರಿನಾ ತಪ್ಪೆಂಬುದಾಗಿ ಪರಿಶೀಲನೆ ಮಾಡಿದಾಗ ಅದರ ಒಂದು ವಿಷಯದಲ್ಲಿ ನೋಡ್ತೇವೆ ಮೊರ್ದೆಕೈ ಏನು ಹೇಳಿದನೋ ಅದು ನಿಜವಾಗಿ ಕಾಣುವಂಥದ್ದಾಗಿರುತ್ತದೆ. ಇಂಥ ಒಂದು ರೀತಿಯದಾಗಿರುವ ಮೇಲೆ ಪ್ರಿಯರೇ, ಸೊ ನೋಡ್ತೇವೆ ಈ ಮೊರ್ದೆಕೈ ಹೇಳಿರುವಂಥ ಒಂದು ಮಾತು ರಾಜನ ನೋಡ್ತೇವೆ ಒಂದು ಪುಸ್ತಕದಲ್ಲಿ ಬರೆದಿರುವಾಗ ಸ್ವಲ್ಪ ದಿನ ಆಗಿ ಹೋಗ್ತದೆ. ಅದರ ಮೇಲೆ ನಾವು ನೋಡ್ತೇವೆ ಈ ಒಂದು ಮೊರ್ದೆಕೈಗೆ ಅದರ ವಿಷಯ ಅದರ ಸ್ವಲ್ಪ ದಿನ ಹೋಗಿದ ಮೇಲೆ ಮತ್ತೆ ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಎಂಥದ್ದು ನಡೆಯುವಂಥದ್ದಾಗಿದೆ ಗೊತ್ತಾ? ಈ ಒಂದು ರೀತಿಯಲ್ಲಿರುವಂಥ ಮೊರ್ದೆಕೈ ಎಂಥದ್ದಾಗಿದೆ ಗೊತ್ತಾ? ಒಳ್ಳೆ ವ್ಯಕ್ತಿ ಎಂಬುದಾಗಿ ರಾಜನಿಗೆ ಗೊತ್ತಾಗ್ತದೆ. ಅದರ ಜೊತೆ ಮತ್ತೆ ಯಹೂದಿ ಜನಗಳಿಗೆ ದೇವರ ಒಂದು ಸನ್ನಿಧಾನದಲ್ಲಿ ನೋಡ್ತೇವೆ ಒಳ್ಳೆತನದಿಂದ ಒಂದು ದುಷ್ಟನ ಒಂದೇ ಕೈಯಿಂದ ಅಂದ್ರೆ ಹಾಮಾನನ ಕೈಯಿಂದ ಬಿಡುಗಡೆ ಮಾಡಿರುವಂಥದ್ದು ನಾವು ನೋಡ್ತೇವೆ. ಇದೆಲ್ಲ ಆಗಿದ ಮೇಲೆ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಯಾವ ರೀತಿಯಿಂದ ನಡೆಯುವಂಥದ್ದಾಗಿದೆ ಗೊತ್ತಾ? ರಾಜ ಆತನಿಗೆ ಏನ್ ಮಾಡ್ತಾರೆ ಗೊತ್ತಾ? ಒಂದು ಒಳ್ಳೆ ಶಾಲನ್ನು ಹಚ್ಚಿ ಆತನಿಗೆ ಸನ್ಮಾನ ಮಾಡುವಂಥದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಶಾಲು ಮೊರ್ದೆಕೈ ನನ್ನಂತೆ ಜನಗಳಿಗೂ ಮತ್ತು ತನಗಿರುವಂಥ ವೈಯಕ್ತಿಕ ಜೀವಿತಕ್ಕೂ ಮತ್ತೆ ಸಮಾಜಕ್ಕೂ ಅದನ್ನು ಬಹಳ ಒಂದು ಗೌರವಸ್ಥರಾಗಿ ಮಾಡಿರುವಂಥದ್ದಾಗಿದೆ. ಅದಕ್ಕೆ ನಾವು ನೋಡ್ತೇವೆ ಮೊರ್ದೆಕೈ ಯಾವ ರೀತಿಯಾಗಿರುವಂಥದ್ದಾಗಿದೆ ಗೊತ್ತಾ? ಒಂದು ರಾಜ ಒಂದು ಶಾಲನ್ನು ಹಚ್ಚಿ ಆತನಿಗೆ ಒಂದು ಒಳ್ಳೆ ಸನ್ಮಾನ ಮಾಡಿ ಆತನಿಗೆ ಒಂದು ಒಳ್ಳೆ ರೀತಿಯಿಂದ ಅಧಿಕಾರದಲ್ಲಿ ಕಳಿಸಿಕೊಡುವಂಥದ್ದು ನಾವು ನೋಡ್ತೇವೆ. ಇವತ್ತಿನ ದಿವಸ ಬಹಳ ವಿಷಯದಲ್ಲಿ ಪ್ರಿಯರೇ, ಶಾಲೆಯ ವಿಷಯದಲ್ಲಿ ನಾವು ಯೋಚನೆ ಮಾಡ್ತೇವೆ, ಸನ್ಮಾನ ವಿಷಯದಲ್ಲಿ ನಾವು ಯೋಚನೆ ಮಾಡ್ತೇವೆ. ಅದರ ಹಿಂದೆ ಬಹಳ ದೊಡ್ಡದಾಗಿರುವಂಥ ಪ್ರಮುಖವಾಗಿರುವಂಥ ಮಾತು ನಾವು ನೋಡ್ತೇವೆ. ಈ ಮೊರ್ದೆಕೈ ಜೀವಿತದಲ್ಲಿ ನೋಡ್ತೇವೆ ಒಂದು ಶಾಲು ಆತನಿಗೆ ಸನ್ಮಾನ ಮಾಡುವಂಥದ್ದು ಅವನಿಗೆ ಒಂದು ಒಳ್ಳೆ ಕೆಲಸ ಸರಿಯಾಗಿರುವಂಥದ್ದಾಗಿ ಇವತ್ತಿನ ಪ್ರಕಾರ ಆತನ ಜೀವಿತ ನೋಡ್ತೇವೆ. ಒಂದು ಒಳ್ಳೆ ಮೊರ್ದೆಕೈ ಜೀವಿತ ಆತನ ಸಮಾಜಕ್ಕೆ ಒಳ್ಳೆಯವನಾಗಿದ್ದ, ಮೊರ್ದೆಕೈ ಜೀವಿತ ಮತ್ತು ದೇವರಿಗೆ ಒಳ್ಳೆಯವನಾಗಿದ್ದ. ಇದರಲ್ಲಿ ನಾವು ನೋಡ್ತೇವೆ ಆತನಿಗೆ ಒಂದು ಒಳ್ಳೆ ಗೌರವ ಆತನಿಗೆ ಸಿಕ್ಕಿರುವಂಥದ್ದು ನಾವು ನೋಡ್ತೇವೆ. ಇವತ್ತು ಅದೇ ರೀತಿಯಾದ ಪ್ರಿಯರೇ ಇಲ್ಲಿರುವಂಥದ್ದು ನಾವು ನೋಡ್ತೇವೆ. ಪ್ರಿಯ ಕಲವಡಿ ಅಮ್ಮನವರು, ಸೊ ಹಾಗೆ ಇಲ್ಲಿರುವಂಥ ಸಿಸ್ಟರ್ ಹಾಗೂ ಅನೇಕ ನಾವು ನೋಡ್ತೇವೆ ಎಲ್ಲ ಮಕ್ಕಳು ಇವತ್ತಿನ ದೇವರ ಒಂದು ಸನ್ನಿಧಾನದಲ್ಲಿ ಕೂಡ ಮತ್ತು ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಆತ್ಮ ರೀತಿಯಿಂದ ಸೇವೆ ಮಾಡುವಂಥ ಒಂದು ಕುಟುಂಬ ಇದೆ. ಇವತ್ತಿನ ದಿವಸ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಒಂದು ರಾಷ್ಟ್ರ ಮಗನ ಒಂದು ಜೀವಿತದಲ್ಲಿ ಸೊ ದೇವರ ಒಂದು ಆಶೀರ್ವಾದ ಮಾಡಿ ಆತ್ಮ ರೀತಿಯಿಂದ ಬೆಳೆದಿರುವಂಥದ್ರಲ್ಲಿ ಇವತ್ತಿನ ದಿವಸ ನೋಡ್ತೇವೆ ಶಾಲ ಒಂದು ಕಾರ್ಯಕ್ರಮ. ಇವತ್ತಿನ ದಿವಸ ನೋಡ್ತೇವೆ ಇದರ ಹಿಂದೆ ದೊಡ್ಡ ಒಂದು ಆಶೀರ್ವಾದ ನೋಡುವಂತರಾಗಿದ್ದೇವೆ. ಆದರೆ ದೇವರ ಒಂದು ಸನ್ನಿಧಾನದಲ್ಲಿ ಇಲ್ಲಿ ಓದಲ್ಪಟ್ಟ ಒಂದು ಮಾತನ್ನು ನೋಡ್ತೇವೆ. ಮೊರ್ದೆಕೈಗೆ ಶಾಲು ಹಚ್ಚಲ್ಪಟ್ಟಿರುವಾಗ ಮುಂದೆ ಆತನ ಜೀವಿತಕ್ಕೆ ದೊಡ್ಡ ಗೌರವ ಇರುವಂಥದ್ದಾಗಿ, ಮುಂದೆ ಆತನ ಜೀವಿತ ದೊಡ್ಡ ಅಭಿವೃದ್ಧಿ ಕಾಣಿರುವಂಥದ್ದಾಗಿ. ಯೆಹೋವನ ಸುವಾರ್ತೆ 19ನೇ ಅಧ್ಯಾಯ ಅಲ್ಲಿ ಸಮಯ ಇಲ್ಲ, ಆದರೆ ಒಂದು ವಚನ
ವಿಷಯದಲ್ಲಿ. ಆದರೆ ಪಿಲಾತನು ನೋಡ್ತೇವೆ ಯೇಸು ಸ್ವಾಮಿ ವಿಷಯದಲ್ಲಿ ಮಾತು ಆಡಿರುವಾಗ ಮತ್ತು ಅಲ್ಲಿರುವಂತ ಒಂದು ವಿಷಯದಲ್ಲಿ ನೋಡ್ತೇವೆ ನ್ಯಾಯ ಮಾಡಿರುವಾಗ ಯೇಸು ಸ್ವಾಮಿ ಹತ್ರ ಪಿಲಾತನಿಗೆ ಯಾವ ವಿಷಯದಲ್ಲಿ ಕೂಡ ತಪ್ಪು ಸಿಕ್ಕಿಲ್ಲ. ಈ ತಪ್ಪು ಸಿಗದೇ ಇರುವಾಗ ನೋಡ್ತೇವೆ ಪಿಲಾತನು ಏನು ಮಾಡಬೇಕು ಅನ್ನೋದಾಗಿದೆ ಗೊತ್ತಾ? ಯೇಸು ಸ್ವಾಮಿಗೆ ನೋಡ್ತೇವೆ ಒಂದು ಕೆಂಪು ಓಲೆ ಅರ್ಥ ನೋಡ್ತೇವೆ ಒಂದು ಕೆಂಪುದಾಗಿರುವಂತ ಶಾಲು ಆತನ ಮೇಲೆ ಹಾಕಿ ಹೇಳ್ತಾನೆ ಪಿಲಾತ, ಈತನಲ್ಲಿ ಯಾವುದು ಕೂಡ ತಪ್ಪಿಲ್ಲ, ಈತನೊಬ್ಬ ಜೀವಿಸುವಂತ ದೇವರಾಗಿದ್ದಾನೆ, ಈತನಲ್ಲಿ ಯಾವುದು ಕೂಡ ತಪ್ಪಿಲ್ಲ, ಈತನಿಗೆ ತನ್ನಲ್ಲಿ ಕೂಡ ಯಾವುದು ತಪ್ಪು ಕಾಣಿಲ್ಲ ಎಂಬುದಾಗಿ ಆತನ ಮೇಲೆ ಒಂದು ಕೆಂಪು ಅರ್ಥ ಒಂದು ಶಾಲನ್ನು ಹಾಕಿ ನಮಸ್ಕಾರ ಮಾಡುವಂಥದ್ದು ನಾವು ನೋಡ್ತೇವೆ. ಈ ಸುಂದರವಾಗಿರುವಂತ ಸಮಯ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಶಾಲು ಮುರ್ದೆಕಾಯಿ ಮೇಲೆ ಹಾಕಿರುವಾಗ ಅದು ಗೌರವಿರುವಂಥದ್ದಾಗಿತ್ತು. ಶಾಲು ನನ್ನ ಯೇಸು ಸ್ವಾಮಿ ಸಿಲುಬೆಯ ಮೇಲೆ ಸಾಯುವುದಕ್ಕಿಂತ ಮುನ್ನ ಆತ ಮೇಲೆ ಹಾಕಿರುವಾಗ ಇವತ್ತು ಆತನ ನೋಡ್ತೇವೆ ತಪ್ಪು ಇಲ್ಲದಂತ ಒಬ್ಬ ರಕ್ಷಕನಾಗಿದ್ದ. ಅದರ ಜೊತೆ ನೋಡ್ತೇವೆ ಇಡೀ ಒಂದು ಲೋಕದ ಪಾಪ ನಿವಾರಣೆ ಮಾಡುವುದಕ್ಕಾಗಿ, ಇಡೀ ಒಂದು ಲೋಕದ ಶಾಪ ನಿವಾರಣೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಕೆಂಪುದಾಗಿರುವಂತ ಓಲೆ ಅರ್ಥ ನೋಡ್ತೇವೆ ಶಾಲನ್ನು ಹಾಕಿಕೊಂಡು ಸಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿರುವುದಾಗಿ ನಾವು ನೋಡ್ತೇವೆ. ಇವತ್ತು ಅದೇ ದೇವರು ಪ್ರಿಯರೇ, ಇವತ್ತು ದಿವಸ ಆತನ ರಕ್ತದಿಂದ ನಮಗೆ ಪ್ರೀತಿ ಮಾಡಿದ್ದಾರೆ. ಇವತ್ತು ಯೇಸು ಸ್ವಾಮಿ ತನ್ನ ರಕ್ತದಿಂದ ನಮಗೆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ, ನಮಗೆ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಇವತ್ತು ಆತನು ಹಚ್ಚಿಕೊಳ್ಳುವಂತ ಶಾಲು ಎರಡು ವಿಷಯ ನೋಡ್ತೇವೆ. ಯೇಸು ಸ್ವಾಮಿ ಧರಿಸಿಕೊಳ್ಳುವಂತ ಶಾಲು ಒಂದನ್ನು ನೋಡ್ತೇವೆ, ಒಂದು ತಪ್ಪು ಇಲ್ಲದಂತದಾಗಿತ್ತು. ಮತ್ತೆ ಆತನು ಧರಿಸಿಕೊಳ್ಳುವಂತ ಶಾಲು ಅಂದ್ರೆ ಓಲೆ ಒಂದನ್ನು ನೋಡ್ತೇವೆ, ಜನರ ಪಾಪ ನಿವಾರಣೆ ಮಾಡುವುದಕ್ಕಾಗಿ ತನ್ನ ಪರಿಶುದ್ಧವಾಗಿರುವ ರಕ್ತ ಸುರಿಸುವಂಥದ್ದು ಆಗಿತ್ತು. ಹಲ್ಲೆಲೂಯ. ಇವತ್ತದೇ ಶಾಲು ಇವತ್ತಿನ ದಿವಸ ಗೌರವದಲ್ಲಿ ನೋಡ್ತೇವೆ. ಇವತ್ತದೇ ಯೇಸು ಸ್ವಾಮಿ ಮೇಲಿರುವಂತಹ ಶಾಲು ನೋಡ್ತೇವೆ, ಮುರ್ದೆಕಾಯಿ ಮೇಲಿರುವಂತಹ ಶಾಲು ಅದು ಸತ್ಯವನ್ನು ನೋಡ್ತೇವೆ, ಆಶೀರ್ವಾದಕ್ಕೆ ಸಂಕೇತವಾಗಿರುವಂಥದ್ದಾಗಿದೆ. ಇಲ್ಲಿರುವಂತ ರಾಜ ಮಗನ ಜೀವಿತದಲ್ಲಿ ಕೂಡ ಇವತ್ತಿನ ದಿವಸ ನೋಡ್ತೇವೆ, ಅಜ್ಜಿಯವರ ಮಧ್ಯದಲ್ಲಿ, ತಂದೆ ಮಧ್ಯದಲ್ಲಿ, ಇವತ್ತು ಅನೇಕ ಆತ್ಮೀಯರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದು ಒಳ್ಳೆ ಶಾಲ್ ಒಂದು ಕಾರ್ಯಕ್ರಮ ಬಿಟ್ಟು ಆತ್ಮೀಯ ರೀತಿಯಿಂದ ಮಗುವಿಗೆ ದೇವರು ಬೆಳೆಸಲಿ, ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಕಾಣಲಿ, ತಂದೆ ತಾಯಿ ಒಳ್ಳೆ ರೀತಿಯಿಂದ ಕಾಣಲಿ ಎಂಬುದಾಗಿ ಪ್ರಯಾಸಪಟ್ಟು ಇಂಥ ಒಂದು ಕೂಟ ನಿರ್ಮಾಣ ಮಾಡಿರುವಾಗ ಮುಂದಿರುವಂತ ದಿನದಲ್ಲಿ ಮಗುವಿಗೆ ದೇವರ ಜ್ಞಾನ ಕೊಡಲಿ, ಒಂದು ಒಳ್ಳೆ ಬಲ ಕೊಡಲಿ, ಒಂದು ಒಳ್ಳೆ ಶಕ್ತಿ ಕೊಡಲಿ, ಮುಂದಿರುವಂತ ದಿನದಲ್ಲಿ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ದೇವರ ಬೆಳೆಸಲಿ ಎಂಬುದಾಗಿ ಶುಭ ಹಾರೈಸುತ್ತಾ ನಾವು ಈ ಸಂದರ್ಭದಲ್ಲಿ ಮಗುವಿಗಾಗಿ, ಅಮ್ಮನಿಗಾಗಿ, ಗೊತ್ತಿರುವಂತ ಎಲ್ಲ ಕುಟುಂಬದವರಿಗಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋದಕ್ಕಾಗಿ ನಮ್ಮ ನ್ಯೂ ಬೇತೇಲ್ ಸಭೆಯ ಎಲ್ಲ ಹಿರಿಯರ ಮೇಲೆ ಬರಲಿ. ನಾವೆಲ್ಲರೂ ಕುಟುಂಬದ ಕಡೆಗೆ ಕೈ ಮಾಡಿ ಪ್ರಾರ್ಥನೆ ಮಾಡೋಣ. ಬರೀ ಜೇಮ್ಸ್ ಮಾತ್ರ ಅದು ತಪ್ಪಿಲ್ಲದಂತದಾಗಿತ್ತು ಮತ್ತು ಅದನ್ನು ಧರಿಸಿರುವಂತೆ ಶಾಲು ಶಾಪ ಪಾಪ ನಿವಾರಣೆ ಮಾಡಿರುವಂತದ್ದಾಗಿ ಅದೇ ಒಂದು ರೀತಿಯಿಂದ ಇವತ್ತಿನ ದಿವಸ ಕ್ರೈಸ್ತರ ಮಗನ ಜೀವಿತದಲ್ಲಿ ಕೂಡ ದೇವರ ದೊಡ್ಡದಾಗಿ ಆಶೀರ್ವಾದ ಮಾಡಿ ನಡೆಸಿರುವುದಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ರೀತಿಯಿಂದ ನಾವೆಲ್ಲರೂ ಒಂದೇ ವಿಷಯ ಸ್ವಾಮಿ ನಿನ್ನ ಒಂದು ಪರಿಶುದ್ಧವಾಗಿರುವಂಥ ಸನ್ನಿಧಾನದಲ್ಲಿ ನಿನಗೆ ಮಹಿಮೆ ಆಗುವಂಥ ರೀತಿಯಲ್ಲಿ ಕರ್ತನೆ ಸತ್ಯವೇದನ್ನು ನೋಡ್ತೇವೆ ಸ್ವಾಮಿ. ಈಗ ಕರ್ತನೆ ಮುಂದೆ ನಿನಗೆ ಸಂಬಂಧಪಟ್ಟ ರೀತಿಯ ಹೆಜ್ಜೆ ಹಾಕಿರುವಾಗ ಒಂದು ಸರಿಯಾಗಿರುವಂಥ ಶಾಲನ್ನು ಧರಿಸಿಕೊಂಡು ಇರುವಂಥ ಯುವತಿ ಜನಗಳಲ್ಲಿ ಒಂದು ಒಳ್ಳೆ ನಾಯಕನಾಗಿದ್ದೀನಿ ಸ್ವಾಮಿ. ಇವತ್ತದೇ ನೀನು ನಮಗೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಕೊಡುವುದಕ್ಕಿಂತ ಮುನ್ನ ಪಿಲಾತನಿಗೆ ನಿನಗೆ ತಂದಿರುವಾಗ ನಿನಗೆ ಯಾವುದು ಕೂಡ ತಪ್ಪು ಕಾಣಿಲ್ಲ ಎಂಬುದಾಗಿ ಪಿಲಾತನು ಕೆಂಪುದಾಗಿರುವಂಥ ಓಲೆ ಈಗ ನಿನ್ನ ಮೇಲೆ ಹಾಕಿರುವಾಗ ಈಗ ಯಾವುದು ಕೂಡ ಈತನಲ್ಲಿ ತಪ್ಪು ಕಾಣಿಲ್ಲ, ಈತನೊಬ್ಬ ಲೋಕದ ರಕ್ಷಕ ಎಂಬುದಾಗಿ ಸಾಕ್ಷಿ ಹೇಳಿರುವುದಾಗಿತ್ತು ಸ್ವಾಮಿ. ಇವತ್ತದೇ ಪರಿಶುದ್ಧವಾಗಿರುವಂಥ ಒಂದು ನೀನು ಸ್ವಾಮಿ ಧರಿಸಿಕೊಳ್ಳುವಂಥ ಕೆಂಪು ಓಲೆಯಿಂದ ಸಿಲುಬೆಯ ಮೇಲೆ ನೀನು ಪ್ರಾಣ ಕೊಟ್ಟಿರುವಂಥ ದೇವರಾಗಿದ್ದೆ, ನೀನು ರಕ್ತ ಕೊಟ್ಟಿರುವಂಥ ದೇವರಾಗಿದ್ದೆ, ನೀನು ಪರಿಶುದ್ಧವಾಗಿರುವಂಥ ಪ್ರಾಣ ರಕ್ತದಿಂದ ನಮಗೆ ಪಾಪದಿಂದ ಶುದ್ಧಿ ಮಾಡಿರುವಂಥ ದೇವರಾಗಿದ್ದೀವಿ. ಅದೇ ಪರಿಶುದ್ಧವಾಗಿರುವಂಥ ರಕ್ತದಲ್ಲಿ ಪ್ರಿಯ ಕಲ್ಪನೆ ಅಮ್ಮನವರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿ ಒಬ್ಬೊಬ್ಬರ ಕಡೆಗೆ ನಮ್ಮ ಹಿರಿಯರ ತಂಡವನ್ನು ಸೇರಿ ನಿನಗೆ ಮಹಿಮೆ ಮತ್ತು ಅನೇಕ ಆತ್ಮೀಯ ಸೇವಕರು ಸೇರಿ ನಾವು ಕೈ ಮಾಡಿ ಪ್ರಾರ್ಥಿಸ್ತೇವೆ. ವಿಶೇಷವಾದ ಶಕ್ತಿ ಇವರ ಮೇಲೆ ಇಳಿದು ಬರಲಿ ಸ್ವಾಮಿ. ಅದರ ಜೊತೆ ರಾಜಸ್ಥಾನ ಮಗನಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮಗನ ಒಂದು ಜೀವಿತದಲ್ಲಿ ಇವತ್ತಿನ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ನಿನ್ನ ಮಹಿಮೆಗಾಗಿ ಏರ್ಪಾಡು ಮಾಡಿರುವಾಗ ಯಾವ ರೀತಿಯ ಕರ್ತನೆ ಒಂದು ಸ್ವಾಮಿ ಮೊದಲೇ ಕೈ ಮೇಲೆ ಯಾವ ಶಾಲೆ ಇದ್ದಿದ್ದೋ ಅದೇ ನಮಗೋಸ್ಕರ ಪ್ರಾಣ ಕೊಡುವಾಗ ಯಾವ ಕೆಂಪು ಓಲೆ
ಮೊದಲು ನಾವು ಜೀವಿಸುವಂತೆ ನಮ್ಮ ತಪ್ಪುಗಳು ನೀನು ಜೀವಿಸು, ನಮ್ಮನ್ನು ಶೋಧನೆಗಳಿಗೆ ಸಿಚ್ಚದೆ ಕೇಳಿದ ತಪ್ಪಿಸು, ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವೇ ಸ್ವಾಮಿ. ಆಮೆನ್. ಈಗ ಕರ್ತನಾಗಿ ಬಂದ ಯೇಸು ಕ್ರಿಸ್ತರ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮರ ಅನ್ಯನೇ ಐಕ್ಯತೆ ಸಹವಾಸವು ಪ್ರಿಯ ಕಲ್ವಡಿ ಅಮ್ಮನವರ ಕುಟುಂಬದೊಂದಿಗೂ ಮತ್ತೆ ಉತ್ತೇಜಿಸುವ ಒಳ್ಳೆ ವೇದಿಕೆ ಮೇಲೆ ನಿನ್ನ ಮಹಿಮೆಗಾಗಿ ಇರುವಂತಹ ರಾಷ್ಟ್ರ ಪದದೊಂದಿಗೂ ಮತ್ತೆ ಹಾಕಿರುವಂತಹ ಪ್ರತಿ ಯೋಜನೆಗಳೊಂದಿಗೂ ಇಂದಿಗೂ ಎಂದಿಗೂ ನಿರಂತರವೂ ನೆಲೆಯಾಗಲಿ ಸ್ವಾಮಿ. ಆಮೆನ್. ಓಕೆ, ದೇವರಿಗೆ ಮಹಿಮೆ ಆಗಲಿ. ಈ ಸುಂದರವಾಗಿರುವಂಥ ಸಮಯ ರಾಷ್ಟ್ರ ಮಗನಿಗೆ ನಾವು ಶಾಲು ಮತ್ತು ಹೋದರೆ ಧರಿಸುವುದರಲ್ಲಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಈ ಸುಂದರವಾಗಿರುವಂಥ ಸಮಯ ದೇವರ ಒಂದು ಸದಾಂತವನ್ನು ಮುಚ್ಚಿಕೊಂಡು ಪ್ರಾರ್ಥನೆಯಾಗಿದ್ದರೆ ನಮ್ಮ ಮನೆಯಲ್ಲಿ ಸಿಸ್ಟರ್ಗಳು ಮಗನಿಗೆ ಶಾಲು ಧರಿಸುತ್ತಿದ್ದಾರೆ. ಈಗ ಮೈಸೂರು 2 ನಿಮಿಷ ಪ್ರಾರ್ಥನೆ ಮಾಡೋಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ
ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. अकेले हम अकेले तुम, जो हम तुम संग है तो फिर क्या गम. तू मेरा दिल तू मेरी जान. Oh, I love you, Daddy. तू मासूम तू शैतान. But you love me, Daddy. तू मेरा दिल तू मेरी जान. Oh, I love you, Daddy. तू मासूम तू शैतान. But you love me, Daddy. यूं तो है तू नन्हा सा, है मगर गुरु सबका. और इसी शरारत से दिल जिगर मैं हूँ सबका. कहने को है यूं तो हजार, कोई मगर तुझसा कहाँ. अकेले तुम, जो हम तुम संग है तो फिर क्या गम. तू मेरा दिल तू मेरी जान. Oh, I love you, Daddy. तू मासूम तू शैतान. But you love me, Daddy. जो ये सारी दुनिया साथ मेरा नहीं देगी, कौन है फिर मेरी मंजिल का हम सफर. मैं हूँ डैडी. आज लगे कितना हसी अपना जहां अपना समा. अकेले तुम, जो हम तुम संग है तो फिर क्या गम. तू मेरा दिल तू मेरी जान. Oh, I love you, Daddy. तू मासूम तू शैतान. But you love me, Daddy. तू मेरा दिल तू मेरी जान.
मासूम तू शैतान। But you love me, Daddy. But you love me, Daddy. But आशियाना मेरा साथ तेरे है ना, ढूंढते तेरी गली मुझको घर मिला। आबोदाना मेरा हाथ तेरे है ना, ढूंढते तेरा खुदा मुझको रब मिला। तू जो मिला लो हो गया मैं काबिल, तू जो मिला तो हो गया सब हासिल। हाँ मुश्किल सही आसा हुई मंजिल, क्योंकि तू धड़कन मैं दिल। जाना तेरा मान जाना मेरा, ढूंढते तेरी हंसी मिल गई खुशी। राह हूँ मैं तेरी, रूह है तू मेरी, ढूंढते तेरे निशान मिल गई खुदी। जो मिला लो हो गया मैं काबिल, तू जो मिला तो हो गया सब हासिल। हाँ, मुश्किल सही आसा हुई मंजिल, क्योंकि तू धड़कन मैं दिल।
घबराता है, तुझको ना देखूं तो जी घबराता है। देख के तुझको दिल को मेरे चैन आता है, देख के तुझको दिल को मेरे चैन आता है। ये कैसा रिश्ता है, कैसा नाता है, ये कैसा रिश्ता है, कैसा नाता है। देख के तुझको दिल को मेरे चैन आता है, देख के तुझको दिल को मेरे चैन आता है। हर गम उठा लूं तन्हा अकेला, तेरे लिए है खुशियों का मेला। हर गम उठा लूं तन्हा अकेला, तेरे लिए है खुशियों का मेला। सारा संसार दूं, जीवन भी वार दूं, जितना कहे तू उतना मैं प्यार दूं, जितना कहे तू उतना मैं प्यार दूं। ये तेरा मुखड़ा ही मुझको भाता है, ये तेरा मुखड़ा ही मुझको भाता है। देख के तुझको दिल को मेरे चैन आता है, देख के तुझको दिल को मेरे चैन आता है। तुझको ना देखूं तो जी घबराता है, तुझको ना देखूं तो जी घबराता है। देख के तुझको दिल को मेरे चैन आता है, देख के तुझको दिल को मेरे चैन आता है। ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ.
ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು. ಹೌದಪ್ಪ. ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಂದು ಆಹಾ ಬಾಳೋ ದವಸದಂತೆ ನಾವು. ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು. ವಾರೆ ವಾ ಒಗ್ಗಟ್ಟೆ